ಆತ್ಮೀಯರೆಲ್ಲರಿಗೂ ನಮಸ್ಕಾರ. ನಾವು ಇಂದು ತಮಿಳುನಾಡಿನ ಸೇಲಂ ನಗರದಲ್ಲಿದ್ದೇವೆ. ಸೇಲಂ ನಗರದ ಹೊರವಲಯದಲ್ಲಿ ಅರಿಯನೂರು ಎಂತಕ್ಕಂಥ ಸ್ಥಳದಲ್ಲಿ ಬೆಟ್ಟದ ಮೇಲೆ 1008 ಶಿವಲಿಂಗಗಳನ್ನು ನಿರ್ಮಿಸಲಾಗಿದೆ. ಆಧುನಿಕವಾಗಿ ನಿರ್ಮಿಸಲಾಗಿರ್ತಕ್ಕಂಥ ಈ ಶಿವಲಿಂಗಗಳ ಪ್ರತಿಯೊಂದು ಶಿವಲಿಂಗಗಳ ಮುಂದೆ ನಂದಿಯನ್ನು ಹಾಗೂ ಅಗ್ನಿ ಮಂಟಪವನ್ನು ನಿರ್ಮಿಸಲಾಗಿದೆ. ಈ ಬೆಟ್ಟದ ಮೇಲೆ ಕೇವಲ ಶಿವಲಿಂಗಗಳನ್ನು ಸ್ಥಾಪಿಸುವುದಲ್ಲದೆ ಶ್ರೀ ನಾರಾಯಣನ ಸ್ವರೂಪವಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರ, ರಾಮ, ಸೀತಾ, ಹನುಮಂತ, ಸಪ್ತ ಮಾತೃಕೆಯರು, ಸೂರ್ಯ, ಚಂದ್ರ, ನವಗ್ರಹ ಸೇರಿದಂತೆ ಹಲವಾರು ದೇವಾಲಯಗಳನ್ನು ಈ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಪ್ರತಿ ಶಿವರಾತ್ರಿ ಎಂದು ಜರುಗುವ ಶಿವಾರಾಧನೆಯಲ್ಲಿ ಅತಿ ವಿಜೃಂಭಣೆಯಿಂದ ಜಾತ್ರೆಯನ್ನು ನೆರವೇರಿಸಲಾಗುತ್ತದೆ ಹಾಗೂ ಪ್ರತಿ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿನ ಶಿವಲಿಂಗಗಳ ದರ್ಶನವನ್ನು ಪಡೆಯುತ್ತಾರೆ. ದೇವಾಲಯದ ಪ್ರವೇಶ ದ್ವಾರದಲ್ಲಿ ಸುಂದರವೂ ಅತ್ಯಂತ ಆಕರ್ಷಕವೂ ಆದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಇಲ್ಲಿನ ಸುಂದರವಾದ ಬೆಟ್ಟದ ಮೇಲೆ 1007 ಸಾಮಾನ್ಯ ಲಿಂಗಗಳ ಜೊತೆಗೆ ಒಂದು ಬೃಹತ್ತಾದ ಮುಖ್ಯ ಲಿಂಗವನ್ನು ನಿರ್ಮಿಸಿ ಒಟ್ಟಾಗಿ 1008 ಲಿಂಗಗಳನ್ನು ಸ್ಥಾಪಿಸಲಾಗಿದೆ. ತಿರುಪತಿಯ ಶ್ರೀಮನ್ ವೆಂಕಟನಾರಾಯಣ ಸ್ವಾಮಿಯ ದೇವಾಲಯವನ್ನು ಅತ್ಯಂತ ಆಕರ್ಷಕವೂ ಮನಮೋಹಕವಾಗಿಯೂ ನಿರ್ಮಿಸಲಾಗಿದ್ದು, ಇಲ್ಲಿ ಶೈವರು ವೈಷ್ಣವರು ಎನ್ನದೇ ಎಲ್ಲರನ್ನೂ ಸಮಾನವಾಗಿ ಪೂಜಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಲಕ್ಷ್ಮೀದೇವಿಯರ 8 ವಿಭಿನ್ನ ರೂಪಗಳನ್ನು ಒಳಗೊಂಡಿರುವ ಅಷ್ಟಲಕ್ಷ್ಮಿಯರ ಮೂರ್ತಿಗಳನ್ನು ಇಲ್ಲಿ ಪ್ರತಿಷ್ಠಾಪಿಸಿದ್ದು, ಸಂಪತ್ತು, ಧೈರ್ಯ, ಸಂತಾನ, ವಿದ್ಯೆ ಮುಂತಾದವನ್ನು ಕರುಣಿಸುವ ಶ್ರೀ ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ವಿಜಯಲಕ್ಷ್ಮಿಯ ಮೂರ್ತಿಗಳನ್ನು ಇಲ್ಲಿನ ಶ್ರೀರಾಮದೇವರ ಮಂದಿರದ ಹೊರ ಆವರಣದಲ್ಲಿ ಕಾಣಬಹುದು. ರಾಮ ನಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ ಭಜಲೆ ರಾಮ ನಾಮ ಸುಖಧಾಮ तेरा पूरन हो सब काम तेरा पूरन हो सब काम भजले राम नाम सुखधाम भजले राम. ತಮಿಳುನಾಡಿನಲ್ಲಿ ಮುರುಗನ್ ದೇವರ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ 6 ಘಟನೆಗಳು ನಡೆದ ಸ್ಥಳವನ್ನು ತಮಿಳಿನಲ್ಲಿ 6 ಪಡೆವೀಡು ಎಂದು ಕರೆಯುತ್ತಾರೆ. ಮುರುಗನ್ ದೇವರಿಗೆ ಸಂಬಂಧಿಸಿದ
ಈ 6 ಪ್ರಸಿದ್ಧ ಕ್ಷೇತ್ರಗಳು ಪುಣ್ಯಕ್ಷೇತ್ರಗಳಾಗಿದ್ದು ಅವುಗಳ ಪ್ರತಿರೂಪವನ್ನು ಇಲ್ಲಿನ ದೇವಾಲಯದ ಆವರಣದಲ್ಲಿ ನಿರ್ಮಿಸಲಾಗಿದೆ. ಈ 6 ಕ್ಷೇತ್ರಗಳನ್ನು ಭೇಟಿಯಾಗುವುದಕ್ಕೆ ಆಧ್ಯಾತ್ಮಿಕ ಯಾತ್ರೆ ಎಂದು ಪರಿಗಣಿಸುತ್ತಾರೆ. ಅವುಗಳಲ್ಲಿ ಪಳನಿಯ ಶ್ರೀ ದಂಡಾಯುತಪಾಣಿ, ತಿರುಚೆಂದೂರ್ ಸೆಂಥಿಲ್ ಆಂಡವರ್, ತಿರುಪಗುಂಡ್ರಂ ಸುಬ್ರಹ್ಮಣ್ಯ ಸ್ವಾಮಿ, ಸ್ವಾಮಿಮಲೆ ಸ್ವಾಮಿನಾಥ, ತಿರುತನಿಯ ಸುಬ್ರಹ್ಮಣ್ಯ ಸ್ವಾಮಿ, ಪಳಮೂರ್ದಿಚೊಲೆ ಶ್ರೀ ವಳ್ಳಿ ದೇವಯಾನೈ. ಹೀಗೆ ಈ 6 ಕ್ಷೇತ್ರಗಳು ಜೀವನದ ವಿವಿಧ ಹಂತಗಳನ್ನು ಸೂಚಿಸುತ್ತವೆ. ಏಳು ಹೆಡೆಗಳನ್ನು ಹೊಂದಿರುವ ಭವ್ಯವೂ ಸುಂದರವೂ ಆಗಿರುವ ನಾಗದೇವರ ಮೂರ್ತಿಯನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಸ್ಥಾಪಿಸಲಾಗಿರುವ ಒಟ್ಟು 1008 ಶಿವಲಿಂಗಗಳಿಗೂ ಪ್ರತ್ಯೇಕವಾದ ಹೆಸರುಗಳಿದ್ದು ಅವುಗಳಿಗೆ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಪ್ರತಿಯೊಂದು ಶಿವ ದೇವಾಲಯದ ಎದುರುಗಡೆ ಪೀಠದಲ್ಲಿ ನಂದಿ ವಿಗ್ರಹದ ಜೊತೆಗೆ ವಿವಿಧ ಬಣ್ಣಗಳಿಂದ ಅಲಂಕರಿಸಲ್ಪಟ್ಟ ಆಯತಾಕಾರದ ಪೀಠಗಳು, ಧಾರ್ಮಿಕ ವಿಧಿವಿಧಾನಗಳು ಬಳಸುವ ಅಗ್ನಿ ಮತ್ತು ಹವನ ಕುಂಡಗಳನ್ನು ಕಾಣಬಹುದು. ಮುಖ್ಯ ದೇವಾಲಯದ ಬಲಭಾಗದಲ್ಲಿ ಸೂರ್ಯದೇವ, ಎಡಭಾಗದಲ್ಲಿ ಚಂದ್ರದೇವ, ಪಕ್ಕದಲ್ಲಿ ಶ್ರೀ ದತ್ತಾತ್ರೇಯ, ಹಾಗೂ ನವಗ್ರಹ ಮಂಟಪವನ್ನ ನಿರ್ಮಿಸಲಾಗಿದೆ. ಬೆಟ್ಟದ ಮೇಲಿರುವ ಮುಖ್ಯ ಶಿವಲಿಂಗವು ಸುಮಾರು 17ರಿಂದ 18 ಅಡಿ ಎತ್ತರವಿದ್ದು ಇದು ಇಡೀ ಸಹಸ್ರಲಿಂಗಗಳ ಸಂಕೀರ್ಣದ ಕೇಂದ್ರಬಿಂದುವಾಗಿದೆ. ಈ ಲಿಂಗವನ್ನು ಶ್ರೀ ಅರುಣಾಚಲ ಸುಂದರೇಶ್ವರ ಎಂದು ಪೂಜಿಸುತ್ತಾರೆ. ವಿಶಾಲವೂ ಬೃಹತ್ತವೂ ಹಾಗೂ ಸುಂದರವಾದ ವಿಗ್ರಹಗಳಿಂದ ಅಲಂಕೃತಗೊಂಡ ಇಲ್ಲಿನ ಮುಖ್ಯ ದೇವಾಲಯದ ಗೋಪುರವು ಕಣ್ಮನ ಸೆಳೆಯುತ್ತದೆ. ಶಕ್ತಿಯ ಪ್ರತೀಕವಾದ ಪಾರ್ವತಿಯ ವಿಭಿನ್ನ ರೂಪಗಳಾದ ಶ್ರೀ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ, ಚಾಮುಂಡಿ ಹೀಗೆ ಸಪ್ತ ಮಾತೃಕೆಯರು ಇಲ್ಲಿ ನೆಲೆಸಿದ್ದಾರೆ. ಒಂದು ಶಿವಲಿಂಗವನ್ನು ಪೂಜಿಸಿದರೆ ಅಥವಾ ಆರಾಧಿಸಿದರೆ ಒಂದು ಶಿವನ ರೂಪವನ್ನು ಆರಾಧಿಸಿದಂತೆ. 1008 ಸಹಸ್ರಲಿಂಗಗಳನ್ನು ಪೂಜಿಸಿ ಆರಾಧಿಸಿದರೆ ಸಂಪೂರ್ಣ ಶಿವತತ್ವವಾದಂತೆ. ಹಾಗಾಗಿ ಇಲ್ಲಿನ ಎಲ್ಲ ಲಿಂಗಗಳ ದರ್ಶನ ಪಡೆದರೆ
ಸಂಪೂರ್ಣ ಶಿವಾರಾಧನೆ ಮಾಡಿದ ಶ್ರೇಯಸ್ಸು ನಿಮ್ಮದಾಗುತ್ತದೆ. ಹಾಗಾದರೆ ಬನ್ನಿ, ಒಮ್ಮೆ ತಪ್ಪದೆ ಭೇಟಿ ನೀಡಿ.